ಜಿಟಿಟಿಸಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಕಲಬುರಗಿಯಲ್ಲಿ 2025 ಮತ್ತು 26ನೇ ಸಾಲಿನ ಡಿಪ್ಲೊಮಾ ಪ್ರವೇಶಾತಿ ಪ್ರಾರಂಭವಾಗಿದೆ ಎಂದು ವ್ಯವಸ್ಥಾಪಕರಾದ ಲಕ್ಷ್ಮಣ್ ನಾಯಕ್ ಅವರು ಮಾಹಿತಿ ನೀಡಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಂಸ್ಥೆಯಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ ಇವೆ ಎಂದು ತಿಳಿಸಿದರು. ಅಲ್ಲದೆ ವಿದ್ಯಾರ್ಥಿಗಳಿಗೆ ಇದೇ ಮೇ 15ರಂದು ಪ್ರವೇಶಾತಿ ಪಡೆಯಲು ಕೊನೆಯ ದಿನ ಇದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ರಾಜ್ಯ32 ಕನ್ನಡ ನ್ಯೂಸ್, ಕಲಬುರಗಿ. ಜಿಟಿಟಿಸಿ ಕಲಬುರಗಿ ಕೇಂದ್ರದಲ್ಲಿ 4 ಡಿಪ್ಲೊಮಾ ಕೋರ್ಸ್ಗಳನ್ನು ನಡೆಸ್ತಾ ಇದ್ದೇವೆ. ಒಂದು ಡಿಪ್ಲೊಮಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಮತ್ತು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ಈ ಕೋರ್ಸು 4 ವರ್ಷದ ಅವಧಿಯಾಗಿರುತ್ತೆ. ಸೊ 3 ವರ್ಷ ನಾವು ಇಲ್ಲಿ ತರಬೇತಿ ಕೊಟ್ಟು 1 ವರ್ಷ ಇನ್ಪ್ಲಾಂಟ್ ಟ್ರೈನಿಂಗ್ ಅಂತ ಅವರಿಗೆ ಇಂಡಸ್ಟ್ರಿಗಳಿಗೆ ಪ್ಲೇಸ್ಮೆಂಟನ್ನು ಮಾಡಿಸ್ತೇವೆ ನಾವೇ. ಸೊ ಆ ಒಂದು ವರ್ಷ ಏನು ಮಾಡ್ತಾರಲ್ಲ, ಸೊ ಆ ಪೀರಿಯಡಲ್ಲಿ ಅವರಿಗೆ ಸ್ಟೈಫಂಡ್ ಸಹ ಸಿಗುತ್ತೆ. ಅವರಿಗೆ 18ರಿಂದ ಒಂದು 22,000 ತನಕನೂ ಅವರಿಗೆ ಸ್ಟೈಫಂಡ್ ಸಹ ಸಿಗುತ್ತೆ. ಅಲ್ಲೇ ಆ ಕೋರ್ಸ್ ಮಾಡಿದ್ಮೇಲೆ ಅವ್ರು ಅದೇ ಇಂಡಸ್ಟ್ರಿನಲ್ಲಿ ಕಂಟಿನ್ಯೂ ಮಾಡಿ ಅವರು ಹೆಚ್ಚಿನ ಸಂಬಳಕ್ಕೆ ಹೋಗ್ಬೋದು. ಅದೇ ರೀತಿ ಹೈಯರ್ ಎಜುಕೇಷನ್ ಮಾಡ್ತೀನಿ ಅಂದರೆ ಲ್ಯಾಟ್ರಲ್ ಎಂಟ್ರಿ BEಗೂ ಸಹ ಅವರು ಹೋಗ್ಬೋದು. ಸೊ ಡೈರೆಕ್ಟ್ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗುವಂಥ ಅವಕಾಶ ಇದೆ. ಇನ್ನೊಂದು ಈ ವರ್ಷ ಏನಾಗಿದೆ ಅಂದರೆ ನಮ್ಮ GTTCನಲ್ಲಿ ಇಂಟಿಗ್ರೇಟೆಡ್ ಡಿಪ್ಲೊಮಾ ಆ್ಯಂಡ್ ದಿ BE ಎರಡೂ ಮಾಡಬೇಕು ಅಂತ ಇವಾಗ ಅದೊಂದು ಡಿಸಿಷನ್ ಆಗಿದೆ. ಸೊ ಹಾಗಾಗಿ ಈಗೇನು ಡಿಪ್ಲೊಮಾ ಮಾಡ್ತಾರೆ ಹುಡುಗರು, ಸೊ ಅವರಿಗೆ ಮತ್ತೆ BE ಮಾಡೋದಕ್ಕೆ ಅವಕಾಶ ಇದೆ. ಅದು 6 ವರ್ಷದಲ್ಲಿ ಅವರು 2 ಕೋರ್ಸ್ ಓದುವಂಥ ಒಂದು ಅವಕಾಶವನ್ನು ಅವರು ಪಡೀತಾರೆ. ಸೊ ಈ ಒಂದು ಅವಕಾಶ ಆಗೋದಕ್ಕೆ ಸೊ ನಮ್ಮ ಕಲಬುರಗಿ ವಿಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ಡಿಪ್ಲೊಮಾ ಕೋರ್ಸ್ ಮಾಡಿದ್ರೆ ಸೊ ಬಹಳ ಉಪಯೋಗ ಆಗುತ್ತೆ. ಆಮೇಲೆ ನಮ್ಮಲ್ಲಿ ಏನು ಕೋರ್ಸ್ ಮಾಡ್ತಾರೆ ಅವರಿಗೆ 100% ಅವರಿಗೆ ಉದ್ಯೋಗಾವಕಾಶ ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಇವತ್ತು ಅವರು ಉದ್ಯೋಗಿ ಸಹ ಆಗಿ ಮತ್ತು ಉದ್ಯಮಿ ಸಹ ಆಗಿದ್ದಾರೆ. ಸೊ ಅವರೇ ಓನ್ ಇಂಡಸ್ಟ್ರಿ ಸಹ ಮಾಡಿದ್ದಾರೆ. ಮತ್ತು ದೇಶ ವಿದೇಶಗಳಲ್ಲೂ ಸಹ ಅವರಿಗೆ ಬಹು ಬೇಡಿಕೆ ಇರೋದ್ರಿಂದ ಸೊ ನಮ್ಮ GTTC ಕೋರ್ಸನ್ನು ಅವ್ರು ಸೇರಿ ಅವ್ರ ಭವಿಷ್ಯನ ಅವರು ಉಜ್ವಲ ಮಾಡ್ಕೋಬಹುದು ಸರ್. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ನಮ್ಮ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಜೊತೆಗೆ ಮೆಕಾಟ್ರಾನಿಕ್ಸ್ ಸಹ ಪ್ರಾರಂಭ ಮಾಡಿದ್ದೀವಿ ಸರ್. 30 ಸೀಟ್ ಇರ್ತಾ ಇತ್ತು ಸರ್ ನಮ್ಮ ಹತ್ರ. ಒಂದು ಕೋರ್ಸಿಗೆ 30 ಜನಕ್ಕೆ ತೋತಾ ಇರ್ತೇವೆ. ಈಗ ಒಂದು ಕೋರ್ಸಿಗೆ 60 ಜನ ಇದೆ. ಮತ್ತು 2 ಬ್ರ್ಯಾಂಚ್ ಕೂಡ ಎಕ್ಸ್ಟ್ರಾ ಮಾಡಿವಿ. ಅಂದರೆ 240ಕ್ಕೆ ಪ್ರವೇಶಾತಿ ಇರುತ್ತೆ. ಮುಂಚೆ ಎಲ್ಲ 30 ಜನಕ್ಕೆ ಪ್ರವೇಶಾತಿ ಇರ್ತಾ ಇತ್ತು. ಅವಾಗ ಭಾಳ ಕಾಂಪಿಟೇಷನ್ ಇರ್ತಾ ಇತ್ತು. 60 ಒಂದು ಕೋರ್ಸಿಗೆ 60 ಅಂದರೆ 240 ಜನ ಅಡ್ಮಿಷನ್ ಇರುತ್ತೆ ಸರ್. ಮುಂಚೆ ಬರೀ 30 ಇರ್ತಾ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಕಾಂಪಿಟೇಷನ್ ಇರ್ತಾ ಇತ್ತು, ಅವಕಾಶ ಕಡಿಮೆ ಸಿಗ್ತಾಯಿತ್ತು. ಬರೀ 30 ವಿದ್ಯಾರ್ಥಿಗಳಿಗೆ ಸಿಗ್ತಾಯಿತ್ತು. ಸೊ ಈಗ 61 ಬ್ರಾಂಚಿಗೆ 60 ಸೀಟನ್ನು ತೊಗೊಳ್ತಾರೆ. 240 ಜನಕ್ಕೆ ಅವಕಾಶ ಇದೆ. ಹೌದು ಸರ್. ಫೀಸ್ ಸ್ಟ್ರಕ್ಚರು 27,500 ಟ್ಯೂಷನ್ ಫೀಸ್ ಇರುತ್ತೆ ಪರ್ ಆ್ಯನಮ್. ಆಮೇಲೆ ಅವರಿಗೆ ಕಟ್ಟೋದಕ್ಕೆ ಸಹ ಅವರಿಗೆ ಇನ್ಸ್ಟಾಲ್ಮೆಂಟ್ ಇದೆ. 2 ಇನ್ಸ್ಟಾಲ್ಮೆಂಟಲ್ಲಿ ಆ ಫೀಸನ್ನು ಕಟ್ಬೋದು. ಆಮೇಲೆ ಹುಡುಗರಿಗೆಲ್ಲ ಸ್ಕಾಲರ್ಶಿಪ್ ಬರ್ತದೆ ಸರ್. ಪ್ರತಿಯೊಬ್ಬ ಹುಡುಗರಿಗೂ ಸ್ಕಾಲರ್ಶಿಪ್ ಬರುತ್ತೆ. ಆಮೇಲೆ ಅವರಿಗೆ ವಸತಿ ಸೌಕರ್ಯ ಸಹ ನಮ್ಮ ರಾಜ್ಯ ಸರ್ಕಾರದ ಏನು BCM ಮತ್ತು SC/ST ಹಾಸ್ಟೆಲ್ ಇದೆ. ಸೊ ಅಲ್ಲಿ ಅವಕಾಶ ಇದೆ. ಬಾಯ್ಸಿಗೆ ಮಾತ್ರ ನಮ್ಮ ಕ್ಯಾಂಪಸಲ್ಲೇ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಸಹ ಇದೆ. 4 ಸರ್. ಅದು 2 ಅದು ಪೋಸ್ಟ್ ಡಿಪ್ಲೊಮಾ ಸರ್. ಅವು ಟೋಟಲ್ ರಾಜ್ಯದಲ್ಲಿ ಇಲ್ಲಿ 4 ಇದರಲ್ಲಿ ಇದೆ. ಈ ಪಾಂಪ್ಲೆಟ್ ಇದೆ. ಅದು ನ್ಯೂಸ್ ಕರ್ನಾಟಕದಂತ ಆ್ಯಡ್ ಬಂದಿರೋ